ಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಅಮಾನತನ್ನ ವಾಪಸ್ ಪಡೆಯಲಾಗಿದೆ. 4 ಪೊಲೀಸ್ ಅಧಿಕಾರಿಗಳ ಅಮಾನತು ರದ್ದಾಗಿದೆ ಅನ್ನೋದರ ಕುರಿತಂತೆ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮಾನತನ್ನ ರದ್ದುಪಡಿಸಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ಇಲಾಖಾ ತನಿಖೆಯನ್ನ ಮುಂದುವರಿಸಿ ಸರ್ಕಾರ ಆದೇಶವನ್ನ ನೀಡಲಾಗಿದೆ. ವಿಕಾಸ್ ಕುಮಾರ್ರನ್ನ ಸಸ್ಪೆಂಡ್ ಏನು ಮಾಡಲಾಗಿತ್ತು ಆ ಅಮಾನತನ್ನ ವಾಪಸ್ ಪಡೆಯಲಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿಕಾಸ್ ಕುಮಾರ್ ಸಿಐಟಿ ಮೊರೆ ಹೋಗಿದ್ರು. ಹಾಗಾಗಿ ಬೆಂಗಳೂರು ಕಮಿಷನರ್ ಸೇರಿದಂತೆ 5 ಮಂದಿ ಪೊಲೀಸ್ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿತ್ತು. ಚಿನ್ನಸ್ವಾಮಿ ಗೇಟ್ ಬಳಿ ಆರ್ಸಿಬಿ ಜಯದ ಸೆಲೆಬ್ರೇಷನ್ ವೇಳೆ ಕಾಲ್ತುಳಿತ ಸಂಭವಿಸಿದ್ದು. ಇನ್ನು ಈ ವೇಳೆ 11 ಜನ ಸಾವನ್ನಪ್ಪಿದ್ರು. ಒಟ್ಟಾರೆ 5 ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ವಿಕಾಸ್ ಕುಮಾರ್ ಅವರು ಸರ್ಕಾರದ ಅಮಾನತು ಆದೇಶವನ್ನ ಪ್ರಶ್ನೆ ಮಾಡಿ ಸಿಐಟಿಗೆ ಹೋಗಿದ್ರು. ಬಳಿಕ ಸಿಐಟಿ ಸರ್ಕಾರದ ಆದೇಶಕ್ಕೆ ತಡೆಯನ್ನ ನೀಡಿತ್ತು. ಬಳಿಕ ಸಿಐಟಿ ಆದೇಶವನ್ನ ಪ್ರಶ್ನಿಸಿ ಸರ್ಕಾರ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಈ ಹಿನ್ನೆಲೆ ಸದ್ಯ ಹೈಕೋರ್ಟ್ನಲ್ಲಿ ಸರ್ಕಾರದ ಮೇಲ್ಮನವಿ ಅರ್ಜಿ ವಿಚಾರಣೆಯ ಹಂತದಲ್ಲಿರೋದ್ರಿಂದ ಅವರ ಅಮಾನತು ಮಾತ್ರ ಮುಂದುವರೆದಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಹಾಗೂ ನ್ಯಾಯಮೂರ್ತಿ ಮೈಕಲ್ ಖುನ್ನಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆದಿದ್ದು ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ಈ 2 ಸಂಸ್ಥೆಗಳು ನೀಡಿದಂತಹ ವರದಿಯ ಅನ್ವಯ ಈ ರೀತಿಯ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ.